ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅನ್ನೋ ಒಂದು ಚಾಪ್ಟರ್ ಸ್ಟಡಿ ಮಾಡ್ಲತ್ತೀವಿ. ಸೊ ಇದು ಚಾಪ್ಟರ್ ಏನಿದೆ ಅಂದರೆ ಸೆಕೆಂಡ್ ಇಯರ್ ಸಲುವಾಗಿ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಸೊ ನಾವು ಈ ಚಾಪ್ಟರ್ ಸ್ಟಡಿ ಮಾಡ್ತಿರೋದು ಬೇಸಿಸ್ ಆಫ್ CET ಆ್ಯಂಡ್ ನೀಟ್ ಪರ್ಪಸ್. ಸೊ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಪ್ರವೀಣ್ ಜಾಧವ್, ಬಯೋ ಲೆಕ್ಚರರ್. ಸೊ ಏನು ಮಾಡಬೇಕಂದ್ರೆ ನಾನು ಟುಡೇ ನಾವು ಏನು ಸ್ಟಡಿ ಮಾಡಬೇಕಂದ್ರೆ ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಸೊ ಆಲ್ರೆಡಿ ನೀವು ಕೇಳಿರ್ತೀರಿ ಕೆಲವೊಂದು ಏನಿರ್ತಾವೆ ಅಂದರೆ ನಮ್ಮ ಬಾಡಿ ಒಳಗೆ ಬಾಡಿ ಫ್ಲೂಯಿಡ್ಸ್ ಪ್ರೆಸೆಂಟ್ ಇರ್ತಾವೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತದಕ್ಕೆ ಬಾಡಿ ಫ್ಲೂಯಿಡ್ಸ್ ಯಾವ್ದು ಇರ್ತಾವೆ ಅಂತ. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್, ಸೊ ಸೆಕೆಂಡ್ ಇಯರ್ ಸಲುವಾಗಿ ಇದು ಏನನ್ನ ಅಂದರೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಅದ, ದಟ್ ಈಸ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಸೊ ಫಸ್ಟ್ ಬಾಡಿ ಫ್ಲೂಯಿಡ್ಸ್ ಅಂದರೆ ನಮ್ಮ ಬಾಡಿ ಒಳಗೆ ಏನಿರ್ತದೆ ಅಂದರೆ ಫ್ಲೂಯಿಡ್ ಪ್ರೆಸೆಂಟ್ ಇರ್ತದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಬ್ಲಡ್ ಅಂತಂತೀವಿ. ಏನಂತೀವಿ ರೀ? ಬ್ಲಡ್ ಅಂತಂತೀವಿ. ಸೊ ಬ್ಲಡ್ ಏನದ ಅಂದರೆ ನಮ್ಮ ಬಾಡಿ ತುಂಬ ಏನಾಗ್ತದೆ, ಸರ್ಕ್ಯುಲೇಟ್ ಆಗ್ತದೆ. ಸೊ ಬ್ಲಡ್ ಹೆಂಗೆ ಸರ್ಕ್ಯುಲೇಟ್ ಆಗ್ತದೆ ಅಂತ ಏನು ಸ್ಟಡಿ ಮಾಡ್ತೀವಲ್ಲ ಅದಕ್ಕೆ ಏನಂತಾರೆ ಅಂದ್ರೆ ಸರ್ಕ್ಯುಲೇಷನ್ ಅಂತಾರೆ. ಏನಂತಾರೆ ರೀ? ಸರ್ಕ್ಯುಲೇಷನ್. ಸೊ ಸರ್ಕ್ಯುಲೇಷನ್ ನೆಕ್ಸ್ಟ್ ಏನು ಸ್ಟಡಿ ಮಾಡಬೇಕಾ? Circulation is nothing but the blood pumped by the heart to different parts of body is called as circulation. ಸೊ ಸರ್ಕ್ಯುಲೇಷನ್ ಅಂದ್ರೆ ಏನಿರಲ್ಲ, ಹಾರ್ಟ್ ಏನು ಮಾಡ್ತದೆ ಅಂದರೆ ಬ್ಲಡ್ ಪಂಪ್ ಮಾಡ್ತದೆ. ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಹಾರ್ಟ್ ಅಂತ ಬಂದರೆ ನಮ್ಮ ಬಾಡಿ ಒಳಗೆ ಏನಿರ್ತದೆ, ಹಾರ್ಟ್ ಇರ್ತದೆ. ಹಾಗೆ ಏನಿರ್ತಾವೆ ಅಂದರೆ ಡಿಫ್ರೆಂಟ್ ಆರ್ಗನ್ಸ್ ನಮ್ಮ ಬಾಡಿ ಒಳಗೆ ಪ್ರೆಸೆಂಟ್ ಇರ್ತಾವೆ. ಫಸ್ಟ್ ನಾವು ಏನು ಸ್ಟಡಿ ಮಾಡ್ಬೇಕಂದ್ರೆ ಹಾರ್ಟ್. ಸೊ ಹಾರ್ಟ್ ಮೇನ್ ಕೆಲಸ ಏನಿರ್ತದೆ ಅಂದ್ರೆ ಅದು ಏನು ಮಾಡ್ತದೆ, ಬ್ಲಡ್ ಪಂಪ್ ಮಾಡ್ತದೆ. ಆ ಬ್ಲಡ್ ಪಂಪ್ ಮಾಡಿದ್ದು ಏನು ಮಾಡ್ತದೆ ಅಂದರೆ ಡಿಫ್ರೆಂಟ್ ಆರ್ಗನ್ಸಿಗೆ ಏನಾಗ್ತದೆ ಅಂದರೆ ರೀಚ್ ಆಗ್ತದೆ. ಸೊ ಏನಾಗ್ತದೆ ಅಂದ್ರೆ ಹಾರ್ಟ್ ಏನು ಮಾಡ್ತದೆ, ಬ್ಲಡ್ ಪಂಪ್ ಮಾಡ್ತದೆ. ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಹಾರ್ಟ್ ನಿಮಗೆ ಆಲ್ರೆಡಿ ಗೊತ್ತಾಗತ್ತೆ. ಸೊ ಅದು ಏನಂದ್ರೆ ಪಂಪಿಂಗ್ ಆಫ್ ದಿ ಬ್ಲಡ್. ಆ ಪಂಪ್ ಮಾಡಿದ ಬ್ಲಡ್ ಡಿಫ್ರೆಂಟ್ ಪಾರ್ಟ್ಸಿಗೆ ತೊಗೊಂಡು ಹೋಗ್ಬೇಕಂದ್ರೆ ಸರ್ಕ್ಯುಲೇಷನ್ ಅನ್ನೋದೊಂದು ಪ್ರೋಸೆಸ್ ಆಗ್ತದೆ, ದಟ್ ಟು ಪರ್ಫಾರ್ಮ್ ಬೈ ದ ಹಾರ್ಟ್. ಸೊ ಇದರಿಂದ ಪರ್ಫಾರ್ಮ್ ಆಗುತ್ತೆ ರೀ, ಅದು ಹಾರ್ಟಿಂದ ಪರ್ಫಾರ್ಮ್ ಆಗ್ತದೆ. ಸೊ ಆಲ್ರೆಡಿ ಯು ನೋನ್ ಅಬೌಟ್ ದಟ್ ಈಸ್ ಸರ್ಕ್ಯುಲೇಷನ್ ಈಸ್ ನಥಿಂಗ್ ಬಟ್ the blood pumped by the heart to different parts of the body, that is known as what? Circulation. ಸೊ ಇದಕ್ಕೆ ಏನಂತ ಅಂತಾರೆ? ಸರ್ಕ್ಯುಲೇಷನ್. ನೆಕ್ಸ್ಟ್ ನಮ್ಮ ಬಾಡಿ ಒಳಗೆ ಏನಿರ್ತಾವೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇರ್ತಾವೆ. ಸೊ ಬ್ಲಡ್ ವೆಸಲ್ಸ್ ಏನಿರ್ತಾವೆ ಅಂದರೆ 2 ಟೈಪ್ಸ್ ಇರ್ತಾವೆ. ಒಂದೇನಂದ್ರೆ ಆರ್ಟ್ರೀಸ್, ಒಂದೇನು ರೀ? ಆರ್ಟ್ರೀಸ್. ಆ್ಯಂಡ್ ಅನದರ್ ಒನ್ ಈಸ್ ದಟ್ ಈಸ್ ವೇನ್ಸ್. ಸೊ ನಮ್ಮ ಬಾಡಿ ಒಳಗೆ 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇರ್ತಾವೆ. ಒಂದು ಆರ್ಟ್ರೀಸ್, ಅನದರ್ ಒನ್ ಈಸ್ ವೇನ್ಸ್. ಸೊ ಆರ್ಟ್ರೀಸ್ ಕೆಲಸ ಏನಿರ್ತದೆ ಅಂದ್ರೆ ದೇ ಹ್ಯಾವ್ ದ ಥಿಕ್ ವಾಲ್. ಅವ್ರ ಹತ್ರ ಏನಿರ್ತದೆ ಅಂದರೆ ಥಿಕ್ ವಾಲ್ ಇರ್ತದೆ. ಸೊ ಆಲ್ವೇಸ್ ದೇ ಕ್ಯಾರೀಸ್ ದ ಆಕ್ಸಿನೇಟೆಡ್ ಬ್ಲಡ್. ಸೊ ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ? ಇದು ಪ್ಯೂರ್ ಬ್ಲಡ್ ಕ್ಯಾರಿ ಮಾಡ್ತಾವೆ. ಯಾವ್ದು ಬ್ಲಡ್ ರೀ? ಪ್ಯೂರ್ ಬ್ಲಡ್. ಸೊ ಮೇನ್ ಫಂಕ್ಷನ್ ಆಫ್ ಆರ್ಟ್ರೀಸ್ ಇಸ್ ಟು ಕ್ಯಾರಿ ದ ಆಕ್ಸಿನೇಟೆಡ್ ಬ್ಲಡ್, ದಟ್ ಟು ವಿ ನೋನ್ ಆಸ್ ವಾಟ್? ಪ್ಯೂರ್ ಬ್ಲಡ್ ಅಂತಲೂ ಅಂತೀವಿ. ಯಾವ್ದು ಬ್ಲಡ್ ರೀ? ಪ್ಯೂರ್ ಬ್ಲಡ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ವಾಟ್? ವೇನ್ಸ್. ಸೊ ಇಲ್ಲಿ ನಾನು ಡೈಗ್ರಾಮ್ ಒಳಗೆ ಹಾಕಿದ ಪ್ರಕಾರ ಏನಂದರು, ದೇ ಕ್ಯಾರೀಸ್ ಅವೇ ಬ್ಲಡ್ ಫ್ರಮ್ ದಿ ಹಾರ್ಟ್. ಸೊ ಮೇನ್ ಫಂಕ್ಷನ್ ಆರ್ಟ್ರೀಸ್ ಏನಿರ್ತದೆ ಅಂದರೆ, ಸೊ ಬ್ಲಡ್ದ ಅಲ್ಲ, ಏನು ಮಾಡ್ತದೆ ಅಂದರೆ ಆರ್ಟ್ರೀಸ್ ಆಲ್ವೇಸ್ ಕ್ಯಾರೀಸ್ ದ ಆಕ್ಸಿನೇಟೆಡ್ ಬ್ಲಡ್. ಅದು ಏನು ಮಾಡ್ತಾವೆ ಅಂದರೆ ಹಾರ್ಟಿಂದ ಬ್ಲಡ್ ಎಲ್ಲಿಗೆ ತೊಗೊಂಡು ಹೋಗ್ತಾವೆ ಅಂದ್ರೆ ದೂರ ತೊಗೊಂಡು ಹೋಗ್ತಾವೆ. ಎಲ್ಲಿಗೆ ತೊಗೊಂಡು ಹೋಗ್ತಾವೆ ರೀ? ದೂರ. ಸೊ ಆ್ಯಸ್ ಐ ಶೋನ್ ಇನ್ ದ ಡಯಾಗ್ರಾಮ್, ದಟ್ ಈಸ್ ಆರೋ ಮಾರ್ಕ್ ಏನು ಮಾಡೀನಿ ಅಂದರೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮಾಡೀನಿ. ಸೊ ಇದು ಏನು ಮಾಡ್ತದೆ ಅಂದರೆ ಬ್ಲಡ್ದ ಅಲ್ಲ, ಹಾರ್ಟಿಂದ ದೂರ ತೊಗೊಂಡು ಹೋಗ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ವಾಟ್? ವೇನ್ಸ್ ನಾವು ಸ್ಟಡಿ ಮಾಡ್ಬೇಕಂದ್ರೆ ಅದು ವೇನ್ಸ್ ಏನಿರ್ತದೆ ಅಂದರೆ ಇಟ್ ಕಂಟೈನ್ಸ್ ದಿ ಥಿನ್ ವಾಲ್. ಯಾವ್ದು ವಾಲ್ ಪ್ರೆಸೆಂಟ್ ಇರ್ತದೆ? ಇಟ್ ಹ್ಯಾಸ್ ದ ಥಿನ್. ಸೊ ವೇನ್ಸ್ ಕಂಟೈನ್ಸ್ ಥಿನ್ ವಾಲ್. ಯಾವ್ದು ವಾಲ್ ಇರ್ತದೆ ವೇನ್ಸ್ ಒಳಗೆ? ಥಿನ್ ವಾಲ್. ಆ್ಯಂಡ್ ದೇ ಕ್ಯಾರೀಸ್ ದ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ವೇನ್ಸ್ ಏನು ಮಾಡ್ತಾವೆ ಅಂದರೆ ಆಲ್ವೇಸ್ ಕ್ಯಾರೀಸ್ ದ ಡಿಆಕ್ಸಿನೇಟೆಡ್ ಬ್ಲಡ್. ದಟ್ ಈಸ್ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳೋದು ನಾವು ಏನಂತ ಹೇಳ್ಬೋದು ಅಂದ್ರೆ ಇಂಪ್ಯೂರ್ ಬ್ಲಡ್ ಅಂತಲೂ ಹೇಳ್ಬೋದು. ಸೊ ವಿಚ್ ಬ್ಲಡ್? ಇಂಪ್ಯೂರ್ ಬ್ಲಡ್. ಸೊ ವೇನ್ ಹ್ಯಾವಿಂಗ್ ದ ಥಿನ್ ವಾಲ್ ಆ್ಯಂಡ್ ದೇ ಕ್ಯಾರೀಸ್ ದ deoxygenated blood. So as I mentioned in the arteries, that is always from the heart ಇಂದ ಏನಾಗ್ಲತ್ತದ ಬ್ಲಡ್ ದೂರ ತೊಗೊಂಡು ಹೋಗ್ಲತ್ತದ, ದಟ್ ಈಸ್ ನೋನ್ ಆಸ್ ಆರ್ಟ್ರೀಸ್. ಸೊ ವೇನ್ಸ್ ಒಳಗೆ ಏನಾಗ್ತದೆ ಅಂದರೆ ಎಕ್ಸಾಕ್ಟ್ ಅಪೋಸಿಟ್ ಮೆಕ್ಯಾನಿಸಮ್ ಆಗ್ತದೆ. ಸೊ ಇದ್ರ ಒಳಗೆ ಏನಾಗ್ತದೆ ಅಂದರೆ ಬ್ಲಡ್ ಏನು ಮಾಡ್ತದೆ ಅಂದರೆ ವೇನ್ಸ್ ಆಲ್ವೇಸ್ ಹಾರ್ಟ್ ಹತ್ರ ಏನು ತೊಗೊಂಡು ಬರ್ತಾವೆ ಅಂದ್ರೆ ಬ್ಲಡ್ ತೊಗೊಂಡು ಬರ್ತಾವೆ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ವಾಟ್? ವೇನ್ಸ್. ಸೊ ಆರ್ಟ್ರೀಸ್ ಆಲ್ವೇಸ್ ಕ್ಯಾರೀಸ್ ಆಕ್ಸಿನೇಟೆಡ್ ಬ್ಲಡ್. ಸೊ ಆರ್ಟ್ರೀಸ್ ಕ್ಯಾರೀಸ್ ಆಲ್ವೇಸ್ ಆಕ್ಸಿನೇಟೆಡ್ ಬ್ಲಡ್ and veins carries deoxygenated blood. So already you have known about the arteries and veins, that are 2 types of the blood vessels. So ಇಲ್ಲಿ ಏನದ ಅಂದರೆ I have mentioned here one note. That note is nothing but all arteries carries oxygenated blood. ಸೊ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಆರ್ಟ್ರೀಸ್ ಇದಾವಲ್ಲ ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ ಅಂದರೆ ಆಕ್ಸಿನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾವೆ. ಆಕ್ಸಿನೇಟೆಡ್ ಬ್ಲಡ್ ಇಸ್ ನಥಿಂಗ್ ಬಟ್ ಬ್ಲಡ್ ಕಂಟೈನ್ಸ್
blood contains maximum oxygen. So oxygenated blood is nothing but blood contains maximum oxygen. ಬಟ್ ನಮ್ಮ ಬಾಡಿ ಒಳಗೆ ಏನು ಆಗ್ತದೆ ಅಂದರೆ ಎಲ್ಲ ಆರ್ಟ್ರೀಸ್ ಕ್ಯಾರೀಸ್ ಆಕ್ಸಿನೇಟೆಡ್ ಬ್ಲಡ್. ಬಟ್ ಹಿಂಗೆ ಒಂದು ಕೇಸ್ ಅದಕ್ಕೆ ನಮ್ಮ ಬಾಡಿ ಒಳಗೆ 2 ಆರ್ಟ್ರೀಸ್ ಇರ್ತಾವೆ. ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತದೆ ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತದೆ. ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತದೆ? ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಅಂಥ ಏನವ ಅಂದರೆ 2 ಎಕ್ಸೆಪ್ಷನ್ಸ್ ಕೇಸ್ ಅವ. ದಟ್ ಎಕ್ಸೆಪ್ಷನ್ಸ್ ಕೇಸ್ ಆರ್ ನಥಿಂಗ್ ಬಟ್ ಪಲ್ಮನರಿ ಆರ್ಟ್ರಿ ಆ್ಯಂಡ್ ದ ಅಂಬ್ಲಿಕಲ್ ಆರ್ಟ್ರಿ. ಅಂದ್ರೆ ನಮ್ಮ ಬಾಡಿ ಒಳಗೆ 2 ಆರ್ಟ್ರಿ ಅವಕ್ಕೆ ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತದೆ ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಡಿಆಕ್ಸಿನೇಟೆಡ್ ಬ್ಲಡ್ಗೆ ನಾವು ಇನ್ನೊಂದು ಹೆಸರೇನು ಕೊಡ್ಬೇಕಂದ್ರೆ ಇಂಪ್ಯೂರ್ ಬ್ಲಡ್ ಅಂತಲೂ ಕೊಡ್ಬೋದು. ಯಾವ್ದು ಬ್ಲಡ್ ರೀ? ಇಂಪ್ಯೂರ್ ಬ್ಲಡ್ ಅಂತಲೂ ಹೇಳ್ಬೋದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗೈತಿ ಹಾಂ ಆರ್ಟ್ರೀಸ್ ಎಲ್ಲ ಆಕ್ಸಿನೇಟೆಡ್ ಬ್ಲಡ್ ತೊಗೊಂಡು ಹೋಗ್ತದೆ. ಹಂಗಂದ್ರೆ ವೇನ್ಸ್ ಯಾವ್ದು ಬ್ಲಡ್ ತೊಗೊಂಡು ಹೋಗ್ತಿರ್ಬೇಕು ರೀ? ಸೊ ವೇನ್ಸ್ ಆಲ್ವೇಸ್ ಕ್ಯಾರೀಸ್ ದ ಡಿಆಕ್ಸಿನೇಟೆಡ್ ಬ್ಲಡ್. ಎಲ್ಲ ವೇನ್ಸ್ ಏನು ಮಾಡ್ತಾವೆ ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್ ತೊಗೊಂಡು ಹೋಗ್ತಾವೆ. ಬಟ್ ನಮ್ಮ ಬಾಡಿ ಒಳಗೆ ಇಂಥ 1-2 ವೇನ್ಸ್ ಅವಾಕಿ ಅದು ಯಾವ್ದು ಬ್ಲಡ್ ತೊಗೊಂಡು ಹೋಗ್ತಾವೆ? ಆಕ್ಸಿನೇಟೆಡ್ ಬ್ಲಡ್. ಸೊ ಅದು ಯಾವ್ದು ವೇನ್ ಅಂದರು? ಪಲ್ಮನರಿ ವೇನ್ ಅಂದ ಅಂಬ್ಲಿಕಲ್ ವೇನ್. ಸೊ ನಿಮಗೆ ಇಲ್ಲಿವರೆಗೂ ಏನು ಗೊತ್ತಾಗಿದೆ ಅಂದರೆ ಈ ನೋಟ್ ಒಳಗೆ ನಾನು ಏನು ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ಅಂದ್ರೆ ಸೊ ಎಲ್ಲ ಆರ್ಟ್ರೀಸ್ ಅವೆಲ್ಲ ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ? ಆಕ್ಸಿನೇಟೆಡ್ ಬ್ಲಡ್. ಬಟ್ ನಮ್ಮ ಬಾಡಿ ಒಳಗೆ 2 ಇಂಥ ಆರ್ಟ್ರೀಸ್ ಅವಕ್ಕೆ ಅದು ಯಾವ್ದು ಬ್ಲಡ್ ಕ್ಯಾರಿ ಮಾಡ್ತಾವೆ? ಡಿಆಕ್ಸಿನೇಟೆಡ್ ಬ್ಲಡ್. ಒನ್ ಈಸ್ ವಾಟ್? ಪಲ್ಮನರಿ ಆರ್ಟ್ರಿ ಆ್ಯಂಡ್ ಅನದರ್ ಒನ್ ಈಸ್ ಅಂಬ್ಲಿಕಲ್ ಆರ್ಟ್ರಿ. ಸೊ ವೇನ್ಸ್ 2 ಇಂಥವಕ್ಕೆ ಅದು ಯಾವ್ದು ಬ್ಲಡ್ ತೊಗೊಂಡು ಹೋಗ್ತಾವೆ? ಆಕ್ಸಿನೇಟೆಡ್ ಬ್ಲಡ್. ಬಟ್ ಆ್ಯಕ್ಚುಲಿ ಅದು ಯಾವ್ದು ಬ್ಲಡ್ ತೊಗೊಂಡು ಹೋಗ್ಬೇಕು ರೀ? ಡಿಆಕ್ಸಿನೇಟೆಡ್ ಬ್ಲಡ್. ಬಟ್ ದೀಸ್ ಆರ್ ಕ್ಯಾರಿಂಗ್ ಆಕ್ಸಿನೇಟೆಡ್ ಬ್ಲಡ್ ಅಂತ ಎಕ್ಸೆಪ್ಷನ್ ಕೇಸ್ ಯಾವುದಂದ್ರೆ ಪಲ್ಮನರಿ ವೇನ್ ಆ್ಯಂಡ್ ದ ಅಂಬ್ಲಿಕಲ್ ವೇನ್. ಸೊ ನೆಕ್ಸ್ಟ್ ಆಲ್ರೆಡಿ ನಿಮಗೆ ಏನು ಗೊತ್ತಾಗ್ಯದ ಅಂದ್ರೆ ಆರ್ಟ್ರಿ ಅಂದರೂ ಗೊತ್ತಾಗ್ಯದ, ವೇನ್ ಅಂದರೂ ಗೊತ್ತಾಗ್ಯದ. ಸೊ ಆರ್ಟ್ರೀಸ್ ಹೆಂಗಿರ್ತದೋ ಆಲ್ವೇಸ್ ನಿಮಗೆ ಹೇಳೀನಿ. ಆರ್ಟ್ರೀಸ್ ಯಾವಾಗಲೂ ಹೆಂಗಿರ್ತದೆ ಅಂದರೆ ಥಿಕ್ ಇರ್ತದೆ, ಥಿಕ್ ವಾಲ್ ಆ್ಯಂಡ್ ಇಟ್ ಕ್ಯಾರೀಸ್ ಆಕ್ಸಿನೇಟೆಡ್ ಬ್ಲಡ್. ಬಟ್ ಒಂದು ಎಕ್ಸೆಪ್ಷನ್ ಕೇಸ್ ಅದಕ್ಕೆ ಅದು 2 ಆರ್ಟ್ರೀಸ್ ಅವ, ಅದು ಡಿಆಕ್ಸಿನೇಟೆಡ್ ಬ್ಲಡ್ ತೊಗೊಂಡು ಹೋಗ್ತಾವೆ. ಒಂದು ಪಲ್ಮನರಿ ಆರ್ಟ್ರಿ, ಇನ್ನೊಂದು ಅಂಬ್ಲಿಕಲ್ ಆರ್ಟ್ರಿ. ಸೊ ವೇನ್ಸ್ ನಿಮ್ಗೆ ಏನಾಗ್ಯದ ಅಂದರೆ ಗೊತ್ತಾಗ್ಯದ. ಸೊ ಅದ್ರ ವಾಲ್ ಏನಿರ್ತದೆ ಅಂದರೆ ಥಿಕ್ ಇರ್ತದೆ, ಅದು ಯಾವ್ದು ಬ್ಲಡ್ ತೊಗೊಂಡು ಹೋಗ್ತದೆ? ಡಿಆಕ್ಸಿನೇಟೆಡ್ ಬ್ಲಡ್. ಬಟ್ ಇಂಥ 2 ವೇನ್ಸ್ ಅವಕ್ಕೆ ಅದು ಯಾವ್ದು ಬ್ಲಡ್ ತೊಗೊಂಡು ಹೋಗ್ತಾವೆ? ಆಕ್ಸಿನೇಟೆಡ್ ಬ್ಲಡ್. ಆ ವೇನ್ ಹೆಸರು ಏನಂದ್ರೆ ಪಲ್ಮನರಿ ವೇನ್ ಆ್ಯಂಡ್ ಅಂಬ್ಲಿಕಲ್ ವೇನ್. ಸೊ ಇದ್ರ ಪ್ರಕಾರ ನಿಮಗೆ ಏನಾಗಿದೆ ಅಂದ್ರೆ ಗೊತ್ತಾಗ್ಯದಕ್ಕೆ ಆರ್ಟ್ರೀಸ್ ಮತ್ತು ವೇನ್ಸ್ ನಮ್ಮ ಬಾಡಿ ಒಳಗೆ ಭಾಳ ಇಂಪಾರ್ಟೆಂಟ್ ವರ್ಕ್ ಪ್ಲೇ ಮಾಡ್ತಾವೆ. ಸೊ ನಿಮಗೆ ಇಲ್ಲಿವರೆಗೂ ಗೊತ್ತಾಗಿದ್ದ ಪ್ರಕಾರ ನಮ್ಮ ಬಾಡಿ ಒಳಗೆ 2 ಬ್ಲಡ್ ವೆಸಲ್ಸ್ ಇರ್ತಾವೆ. ಒಂದೇನು ರೀ? ಆರ್ಟ್ರೀಸ್, ಇನ್ನೂ ಒಂದು ಏನಿರ್ತದೆ? ವೇನ್ಸ್. ಸೊ ಈ ಡಯಾಗ್ರಾಮ್ ಒಳಗೆ ನಾನು ಏನು ಹೇಳಕ್ಕೆ ಇಷ್ಟಪಟ್ಟಿನಂದ್ರೆ ಆಲ್ವೇಸ್ ಆರ್ಟ್ರೀಸ್ ಅವೆಲ್ಲ ಬ್ಲಡ್ ಎಲ್ಲಿಗೆ ತೊಗೊಂಡು ಹೋಗ್ತಾವೆ ಅಂದರೆ ದೂರ ತೊಗೊಂಡು ಹೋಗ್ತಾವೆ. ಮತ್ತು ವೇನ್ಸ್ ಅದೆಲ್ಲ ಏನು ಮಾಡ್ತಾವೆ? ಹಾರ್ಟ್ ಹತ್ರ ಬ್ಲಡ್ ತೊಗೊಂಡು ಬರ್ತಾವೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಬೌಟ್ ಬ್ಲಡ್. ಸೊ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ರೀ, ಬ್ಲಡ್. ಸೊ ನಾನೇನು ಹೇಳಿದೆ? 2 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇರ್ತಾವೆ ಅಂತ ಹೇಳಿದ್ದೆ. ಸೊ ಒಂದು ಏನು ಅಂದ್ಕೊಳ್ಳೋಣ? ಆರ್ಟ್ರಿ. ಇದಕ್ಕೆ ನಾನು ಏನು ಹೆಸರು ಕೊಡ್ತೀನಿ? ಆರ್ಟ್ರಿ. ಆರ್ಟ್ರಿ ಯಾಕಂತ ಕೊಡ್ತಿಲ್ಲತ್ತೀನಿ ಅಂದರೆ ಇಟ್ ಹ್ಯಾಸ್ ದ ಥಿಕ್ ವಾಲ್. ಸೊ ಆರ್ಟ್ರಿ ಒಳಗೆ ಯಾವ್ದು ಬ್ಲಡ್ ಹೋಗ್ತದೆ? ಆಕ್ಸಿನೇಟೆಡ್ ಬ್ಲಡ್. ಆಕ್ಸಿನೇಟೆಡ್ ಬ್ಲಡ್ ಅಂದ್ರೆ ಏನು ಜಾಸ್ತಿ ಇರ್ತದೆ ರೀ? ಆಕ್ಸಿಜನ್ ಜಾಸ್ತಿ ಇರ್ತದೆ. ಸೊ ನೆಕ್ಸ್ಟ್ ಏನದ ಅಂದರೆ ವೇನ್. ಇದು ಏನದ? ವೇನ್. ವೇನ್ ಕ್ಯಾರೀಸ್ ವಿಚ್ ಬ್ಲಡ್? ಡಿಆಕ್ಸಿನೇಟೆಡ್ ಬ್ಲಡ್. ಇದ್ರೊಳಗೆ ಆಕ್ಸಿಜನ್ ಜಾಸ್ತಿ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್. ಇಟ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ರಿಚ್ ಅಮೌಂಟ್. ಅದಕ್ಕಂತ ನಾನು ಇದಕ್ಕೆ ಏನಂತ ಅನ್ಬೋದು? ವೇನ್ಸ್ ಅಂತಾನು ಅನ್ಬೋದು. ಸೊ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಒಳಗೆ ಏನಾಗ್ತದೆ ಅಂದರೆ ಬ್ಲಡ್ ಫ್ಲೋ ಆಗ್ತದೆ. ಏನು ಫ್ಲೋ ಆಗ್ತದೆ ರೀ? ಬ್ಲಡ್ ಫ್ಲೋಸ್ ಇನ್ಸೈಡ್ ದ ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಆ ಬ್ಲಡ್ ಆಕ್ಸಿನೇಟೆಡ್ ಆದರೂ ಇರ್ಬೋದು ಮತ್ತು ಡಿಆಕ್ಸಿಜಿನೇಟೆಡ್ ಆದರೂ ಇರ್ಬೋದು. ಸೊ ಹಿಂಗಿಲ್ಲಾಕಿ ಆಕ್ಸಿನೇಟೆಡ್ ಬ್ಲಡ್ ಇರಬೇಕು, ಡಿಆಕ್ಸಿನೇಟೆಡ್ ಬ್ಲಡ್ ಇರಬೇಕಂತ ಏನು ಕಂಡೀಷನ್ ಇಲ್ಲ. ಸೊ ಆರ್ಟ್ರೀಸ್ ಒಳಗೆ ಯಾವ್ದು ಬ್ಲಡ್ ಫ್ಲೋ ಆಗ್ಬೋದು? ಆಕ್ಸಿನೇಟೆಡು ಆಗ್ಬೋದು, ಬಿಟ್ಟರೆ ಯಾವ್ದು ಆಗ್ಬೋದು? ಡಿಆಕ್ಸಿನೇಟೆಡ್ ಬ್ಲಡ್ಡು ಫ್ಲೋ ಆಗ್ಬೋದು. ಅಂಡರ್ಸ್ಟುಡ್? ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಬ್ಲಡ್. ಎದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ರೀ ನಾವು? ಬ್ಲಡ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಬ್ಲಡ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಅ ಸ್ಪೆಷಲೈಸ್ ಕನೆಕ್ಟಿವ್ ಟಿಶ್ಯೂ. ಅದು ಏನದ ರೀ? ಒಂದು ಸ್ಪೆಷಲೈಸ್ ಕನೆಕ್ಟಿವ್ ಟಿಶ್ಯೂ ಅದ. ಸೊ ಅದು ಏನು ಮಾಡ್ತದೆ ಅಂದರೆ ಈಗ ನೋಡಿರಿ ಹಾರ್ಟ್ ಕೆಲಸ ಏನಂತ ಹೇಳಿದ್ದೆ ನಾನು. ಸೊ ಹಾರ್ಟ್ ಏನು ಮಾಡ್ತದೆ ಅಂತ ಹೇಳಿದ್ದೆ ಇಲ್ಲಿವರೆಗೂ ನಾನು? ಇಟ್ ಕ್ಯಾರೀಸ್ ಬ್ಲಡ್. ಏನು ಮಾಡ್ತದೆ? ಕ್ಯಾರೀಸ್ ಬ್ಲಡ್. ಸೊ ಬ್ಲಡ್ ಕ್ಯಾರಿ ಆಗ್ಬೇಕಂದ್ರೆ ಅದಕ್ಕಿಂತ ಪೈಲ ಏನಾಗಬೇಕು ರೀ? ಪಂಪ್ ಆಗಬೇಕು. ಸೊ ಪಂಪ್ ಆಗಬೇಕಂದ್ರೆ ನಮ್ಮ ಬಾಡಿ ಒಳಗೆ ಯಾರು ಪ್ರೆಸೆಂಟ್ ಇರಬೇಕು? ಹಾರ್ಟ್. ಸೊ ಹಾರ್ಟ್ ಕೆಲಸ ಏನದ? ಪಂಪಿಂಗ್ ಆಫ್ blood. What is the main function of heart? That is pumping of blood. So ನಾನು ಏನು ಹೇಳತ್ತೇನೆ? ಬ್ಲಡ್ ಒಳಗೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಸೊ ಬ್ಲಡ್ ಅಂದ್ರೆ ಏನಂತ ಹೇಳತ್ತೇನೆ ರೀ? ಅದು ಏನದ? ಒಂದು ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅದ. ಅದು ಏನದ ರೀ? ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಅದು ಎದರಿಂದ ಮಾಡಿದಿರ್ತದೆ ಅಂದರೆ ಫ್ಲೂಯಿಡ್ ಮ್ಯಾಟ್ರಿಕ್ಸ್, ಪ್ಲಾಸ್ಮಾ
ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್ ಎದರಿಂದ ಮಾಡಿದಿರ್ತದೆ ರೀ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಪ್ಲಾಸ್ಮಾ ಆ್ಯಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ನಾವು ಫಸ್ಟ್ ಇದ್ರ ಬಗ್ಗೆ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ರೀ ಒಂದು ಬ್ಲಡ್ ವೆಸಲ್ ಅದ ಅಂತ ಅನ್ಕೊಳ್ಳೋಣ. ಏನದ ರೀ ಬ್ಲಡ್ ವೆಸಲ್ ಅದ. ಸೊ ಇದು ಒಂದು ಬ್ಲಡ್ ವೆಸಲ್ ಒಳಗೆ ಇದು ಬ್ಲಡ್ ವೆಸಲ್ ಅದ ಅಂತ ಅನ್ಕೊಳ್ಳೋಣ. ಸೊ ಇದು ಬ್ಲಡ್ ವೆಸಲ್ ಒಳಗೆ ಏನೇನು ಪ್ರೆಸೆಂಟ್ ಇರ್ಬೋದು ರೀ. ಸಪೋಸ್ ಇದು ನಾವು ಏನಂತ ಅನ್ಲತ್ತೀವಿ ಬ್ಲಡ್ ವೆಸಲ್ ಅದ. ಸೊ ಬ್ಲಡ್ ವೆಸಲ್ ಒಳಗೆ ಏನೇನು ಇರ್ಬೋದು ರೀ. ಬ್ಲಡ್ ವೆಸಲ್ ಒಳಗೆ ಏನಿರ್ತದೆ ಅಂದರೆ ಪ್ಲಾಸ್ಮಾ ಇರ್ತದೆ. ಏನಿರ್ತದೆ ರೀ ಪ್ಲಾಸ್ಮಾ. ಇಟ್ ಈಸ್ ದ ಸ್ಟ್ರಾ ಕಲರ್. ಯಾವ್ದು ಕಲರ್ ಇರ್ತದೆ ಅದು ಸ್ಟ್ರಾ ಕಲರ್ ಇರ್ತದೆ. ಸೊ ಒಂದು ಬ್ಲಡ್ ವೆಸಲ್ ಒಳಗೆ ಪ್ಲಾಸ್ಮಾ ಇರ್ತದೆ ಅಂತ ಹೇಳಿದ್ದೆ ಅದು ಯಾವ್ದು ಕಲರ್ ಇತ್ತು ಸ್ಟ್ರಾ ಕಲರ್. ಅದು ಏನಂತ ಜೆಲ್ಲಿ ಫ್ಲೂಯಿಡ್ ಈಸ್ ನಥಿಂಗ್ ಬಟ್ ವಿಸ್ಕಸ್ ಫ್ಲೂಯಿಡ್. ಅದು ಇಟ್ ಕನ್ಸಿಸ್ಟ್ ಆಫ್ 55% ಆಫ್ ಬ್ಲಡ್. ಸೊ ಅದ್ರೊಳಗೆ ಏನದ 55% ಆಫ್ ಬ್ಲಡ್ ಅದ. ಸೊ ಈಗ ನೋಡಿರಿ ಬ್ಲಡ್ ಅದ ಅಂದ್ರೆ ನಾವು ಎದರಿಂದ ಆಗ್ಯದ ಅಂತ ಹೇಳತ್ತೀವಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಪ್ಲಾಸ್ಮಾ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸಿಂದ ಆಗ್ಯದಂತ ಹೇಳತ್ತೀವಿ. ಸೊ ಏನು ಇಲ್ಲಿವರೆಗೂ ನಾವು ಏನು ಸ್ಟಡಿ ಮಾಡ್ಲತ್ತೀವಿ. ಸೊ ಬ್ಲಡ್ ಇದರಿಂದ ಆಗ್ಯದ ಅಂತ ಹೇಳತ್ತೀವಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಮೇಲೆ ಏನು ರೀ ಪ್ಲಾಸ್ಮಾ ಆ್ಯಂಡ್ ಫಾರ್ಮ್ಡ್ ಎಲಿಮೆಂಟ್ಸಿಂದ ಏನಾಗ್ಲತ್ತದ ಅಂತ ಹೇಳತ್ತೀವಿ ಬ್ಲಡ್ ಆಗ್ಲತ್ತದ ಅಂತ ಹೇಳತ್ತೀವಿ. ಸೊ ಫಸ್ಟ್ ಏನದ ಇದು ಬ್ಲಡ್ ವೆಸಲ್ ಅದ. ಏನದ ಅನ್ಕೊಳ್ಳೋಣ ಬ್ಲಡ್ ವೆಸಲ್. ಇದ್ರೊಳಗೆ ಏನಿರ್ಬೋದು RBC ಇರ್ಬೋದು, WBC ಇರ್ಬೋದು, ಪ್ಲೇಟ್ಲೆಟ್ಸ್ ಇರ್ಬೋದು. ಸೊ ಇದು ಎಲ್ಲದಕ್ಕೆ ನಾವು ಏನಂತ ಹೇಳತ್ತೀವಿ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ರಿಮೈನಿಂಗ್ ಪೋರ್ಷನ್ ಏನಿರ್ತದಲ್ಲ ಸೊ ಐ ಆಮ್ ಮೇಕಿಂಗ್ ಇನ್ ದ ಡಾಟೆಡ್ ಸ್ಟ್ರಕ್ಚರ್ಸ್ ದಟ್ ಈಸ್ ನೋನ್ ಆಸ್ ವಾಟ್ ಪ್ಲಾಸ್ಮಾ. ಇದಕ್ಕೆ ನಾನು ಏನಂತ ಹೇಳ್ಬೋದು ಪ್ಲಾಸ್ಮಾ. ಬ್ಲಡ್ ಒಳಗೆ ಎಷ್ಟು ಪರ್ಸೆಂಟ್ ಇರ್ತದೆ ಅಂದರೆ 55% ಇರ್ತದೆ. ಎಷ್ಟು ಪರ್ಸೆಂಟ್ ಇರ್ತದೆ ರೀ 55%. ಆ್ಯಸ್ ಐ ಹ್ಯಾವ್ ಮೆನ್ಷನ್ಡ್ ಆಲ್ರೆಡಿ ದಟ್ ಈಸ್ ಪ್ಲಾಸ್ಮಾ ದಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಈಸ್ 55%. ಸೊ ನೆಕ್ಸ್ಟ್ I had to start about what plasma. How much percent of plasma is present in our blood? That is 55% of the plasma is present in our blood. ಆ 55% ಒಳಗೆ ಏನಿರ್ತದೆ ಅಂದರೆ 90 to 92% ಪ್ರೋಟೀನ್ಸ್ ಇರ್ತದೆ. 6 to 8% ಏನಿರ್ತದೆ ಅಂದರೆ ಪ್ರೋಟೀನ್ಸ್ ಇರ್ತದೆ. ಸೊ ಏನಿರ್ತದೆ ರೀ ಆ 55% ಒಳಗೆ 90 to 92% ವಾಟರ್ ಆ್ಯಂಡ್ 6 to 8% ಆಫ್ ಪ್ರೋಟೀನ್ಸ್. ಆ 6 to 8% ಆಫ್ ಪ್ರೋಟೀನ್ಸ್ ಒಳಗೆ ಏನಿರ್ತದೆ ಅಂದರೆ ಫಸ್ಟ್ ಫಿಬ್ರಿನೋಜನ್ ಅನ್ನೋದು ಪ್ರೋಟೀನ್ ಇರ್ತದೆ. ಅದು ಎದ್ರಾಗ ಪ್ರೆಸೆಂಟ್ ಅದ ರೀ ಪ್ಲಾಸ್ಮಾ ಒಳಗೆ. ಅದು ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಹೆಲ್ಪ್ಸ್ ಫಾರ್ ದ ಬ್ಲಡ್ ಕ್ಲಾಟಿಂಗ್ ಇಸ್ ನಥಿಂಗ್ ಬ್ಲಡ್ಡಿಗೆ ಅದ ಅಲ್ರಿ ಹೆಪ್ಗಟ್ಲಾಗ ಟ್ರೈ ಮಾಡ್ತದೆ ಅಥವಾ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ. ಅದು ಬ್ಲಡ್ ಪೈಲ ಏನಿರ್ತದೆ ಥಿನ್ ಇರ್ತದೆ. ಯಾವುದಾದ್ರೂ ಇಂಜುರಿ ಆದರೂ ಸೊ ಅದು ಥಿಕ್ ಆಗಿ ಒಂದು ಲೇಯರ್ ಫಾರ್ಮೇಷನ್ ಮಾಡ್ತದೆ. ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಬ್ಲಡ್ ಕ್ಲಾಟಿಂಗ್ ಸಲುವಾಗಿ ಹೆಲ್ಪ್ ಮಾಡ್ತದೆ. ಸೊ ಸೆಕೆಂಡ್ ಪ್ರೋಟೀನ್ಸ್ ಪ್ಲಾಸ್ಮಾ ಒಳಗೆ ಯಾವ್ದು ಬರ್ತದೆ ಅಂದರೆ ಗ್ಲೋಬುಲಿನ್. ಆ ಗ್ಲೋಬುಲಿನ್ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಹೆಲ್ಪ್ಸ್ ಇನ್ ದ ಡಿಫೆನ್ಸ್ ಮೆಕ್ಯಾನಿಸಮ್ ಇಸ್ ನಥಿಂಗ್ ಬಟ್ ಆ್ಯಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ ವಿಚ್ ಫೈಟ್ ಅಗೇನ್ಸ್ಟ್ ದ ಆ್ಯಂಟಿಜನ್ಸ್. ನೆಕ್ಸ್ಟ್ ಏನು ಬರ್ತದೆ ಅಂದರೆ ಅಲ್ಬುಮಿನ್. ಸೊ ಈ ಆ್ಯಂಟಿಜನ್ಸ್ ಆ್ಯಂಡ್ ಆ್ಯಂಟಿಬಾಡೀಸ್ ಅನ್ನೋ ಕಾನ್ಸೆಪ್ಟ್ ಅದಲ್ಲ ನಾನು ಫ್ಯೂಚರ್ ಕ್ಲಾಸಸ್ ಒಳಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ಏನು ಗೊತ್ತು ಮಾಡ್ಕೋಬೇಕಂದ್ರೆ ಗ್ಲೋಬುಲಿನ್ ಹೆಲ್ಪ್ಸ್ ಇನ್ ದ ಡಿಫೆನ್ಸ್ ಮೆಕ್ಯಾನಿಸಮ್ ದಟ್ ಈಸ್ ಹೆಲ್ಪ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್. ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಸಲುವಾಗಿ ಹೆಲ್ಪ್ ಮಾಡ್ತದೆ. ದಟ್ ಆ್ಯಂಟಿಬಾಡೀಸ್ ವಿಲ್ ಫೈಟ್ ಅಗೇನ್ಸ್ಟ್ ದ ಆ್ಯಂಟಿಜನ್ಸ್. ಸೊ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡ್ಬೇಕಂದ್ರೆ ಅಲ್ಬುಮಿನ್. ಸೊ ಅಲ್ಬುಮಿನ್ ಏನದ ಅಂದ್ರೆ ಇದನ್ನು ಒಂದು ಪ್ರೋಟೀನ್ ಅದ. ಅದು ಹೆಲ್ತ್ ಸಲುವಾಗಿ ಹೆಲ್ಪ್ ಮಾಡ್ತದೆ ಅಂದರೆ ಹೆಲ್ಪ್ಸ್ ಇನ್ ದ ಮೇಂಟೈನ್ ವಾಟರ್ ಬ್ಯಾಲೆನ್ಸ್ ಇನ್ ಅವರ್ ಬಾಡಿ. ಸೊ ದಟ್ ಈಸ್ ಆಲ್ಸೋ ನೋನ್ ಆಸ್ ಆಸ್ಮೋಟಿಕ್ ಬ್ಯಾಲೆನ್ಸ್ ಅಂತಲೂ ಹೇಳ್ಬೋದು ನಾವು. ಯಾವ್ದು ಬ್ಯಾಲೆನ್ಸ್ ರೀ ಆಸ್ಮೋಟಿಕ್ ಬ್ಯಾಲೆನ್ಸ್ ಅಂತಲೂ ಹೇಳ್ಬೋದು. ಆಸ್ಮೋ ಇಸ್ ವರ್ಡ್ ಯೂಸ್ ಫಾರ್ ದ ವಾಟರ್ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಆಸ್ಮೋಟಿಕ್ ಬ್ಯಾಲೆನ್ಸ್. ಮತ್ತು ಪ್ಲಾಸ್ಮಾ ಒಳಗೆ ಏನೇನು ಇರ್ತದೆ ಅಂದರೆ ಕೆಲವೊಂದು ಪ್ಲಾಸ್ಮಾ ಒಳಗೆ ಏನಿರ್ತದೆ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಮಿನರಲ್ಸ್ ಇರ್ತಾವೆ. ಏನು ಪ್ರೆಸೆಂಟ್ ಇರ್ತಾವೆ ರೀ ಮಿನರಲ್ಸ್ ಇರ್ತಾವೆ. ಅದು ಯಾವುದಂದ್ರೆ ಸೋಡಿಯಮ್ ಇರ್ತದೆ, ಕ್ಯಾಲ್ಶಿಯಮ್ ಇರ್ತದೆ, ಮ್ಯಾಗ್ನೇಷಿಯಮ್ ಇರ್ತದೆ, ಬೈಕಾರ್ಬೊನೇಟ್ಸ್ ಇರ್ತದೆ ಮತ್ತು ಏನಿರ್ತದೆ ರೀ ಕ್ಲೋರೈಡ್ ಕೂಡ ಇರ್ತದೆ. ಫಸ್ಟ್ ಏನಂತ ಹೇಳಿದೆ ಪ್ಲಾಸ್ಮಾ ಒಳಗೆ ಏನಿರ್ತದೆ 90 to 92% ವಾಟರ್, 6 to 8% ಏನಿರ್ತದೆ ಪ್ರೋಟೀನ್ಸ್ ಇರ್ತದೆ. ಆ 6 to 8% ಪ್ರೋಟೀನ್ಸ್ ಒಳಗೆ ಫಿಬ್ರಿನೋಜನ್, ಗ್ಲೋಬುಲಿನ್, ಆಲ್ಬುಮಿನ್ ಅನ್ನೋ ಪ್ರೋಟೀನ್ಸ್ ಇರ್ತಾವೆ. ಆಮೇಲೆ ಪ್ಲಾಸ್ಮಾ ಒಳಗೆ ನಾವು ಸ್ಮಾಲ್ ಅಮೌಂಟ್ ಆಫ್ ಮಿನರಲ್ಸ್ ಅವ. ಅದು ಯಾವ್ದು ರೀ ಸೋಡಿಯಮ್, ಕ್ಯಾಲ್ಶಿಯಮ್, ಮ್ಯಾಗ್ನೀಸಿಯಮ್, ಬೈಕಾರ್ಬೊನೇಟ್ಸ್ ಆ್ಯಂಡ್ ಕ್ಲೋರೈಡ್ಸ್. ಪ್ಲಾಸ್ಮಾ ಒಳಗೆ ಏನದ ಅಂದ್ರೆ ಗ್ಲೂಕೋಸ್, ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಲಿಪಿಡ್ಸ್. ಸೊ ಇಲ್ಲಿವರೆಗೂ ನಮ್ಗೆ ಏನು ಗೊತ್ತಾಯ್ತು ಅಂದ್ರೆ ಪ್ಲಾಸ್ಮಾ ಒಳಗೆ ಏನಿರ್ತದೆ 90 to 92% ಪ್ರೋಟೀನ್ಸ್, 6 to 8% ಪ್ರೋಟೀನ್ಸ್, ಮಿನರಲ್ಸ್ ಇರ್ತಾವೆ. ಆಮೇಲೆ ಏನಿರ್ತದೆ ಗ್ಲೂಕೋಸ್, ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಲಿಪಿಡ್ಸ್ ಕೂಡ ಇರ್ತದೆ. ಸೊ ಇಲ್ಲಿ ನಾನು ಸ್ಟಾರ್ ಮಾರ್ಕ್ ಮಾಡಿ ಒಂದು ಮೆನ್ಷನ್ ಮಾಡಿದ ಪಾಯಿಂಟ್ ಅದು ಏನಂದ್ರೆ ಫ್ಯಾಕ್ಟರ್ಸ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್ ಆಲ್ಸೋ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ ದಟ್ ಟು ಇನ್ ದ ಇನ್ಆಕ್ಟಿವ್ ಫಾರ್ಮ್. ಯಾವ್ದು ಫಾರ್ಮ್ ಒಳಗವ ರೀ ಇನ್ಆಕ್ಟಿವ್ ಫಾರ್ಮ್ ದಟ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಆ್ಯಕ್ಟಿವ್ ಫಾರ್ಮ್. ಯಾವ್ದು ಫಾರ್ಮ್ ಒಳಗವ ಇನ್ಆಕ್ಟಿವ್ ಫಾರ್ಮ್ ಒಳಗವ. ಅಂಡರ್ಸ್ಟುಡ್? ಯಾವ್ದು ಫಾರ್ಮ್ ಒಳಗವ ರೀ
ಇನ್ಆ್ಯಕ್ಟಿವ್ ಫಾರ್ಮ್, ಅಂದರೆ ಅದು ಆ್ಯಕ್ಟಿವೇಟ್ ಆಗಿದ್ಮೇಲೆ ಏನು ಮಾಡ್ತಾವೆ, ವರ್ಕ್ ಮಾಡ್ತಾವೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ವಾಟ್ ಸೀರಮ್. ಸೀರಮ್ ಅನ್ನೋದು ಒಂದು ಏನು ಬರ್ತದೆ ಅಂದರೆ ಒಂದು ಹೆಡ್ಡಿಂಗ್ ಬರ್ತದೆ ಅಥವಾ ಒಂದು ಕಾನ್ಸೆಪ್ಟ್ ಬರ್ತದೆ. ಎದ್ರಾಗ ಬರ್ತದೆ ಅಂದರೆ ಪ್ಲಾಸ್ಮಾ ಒಳಗೆ ಬರ್ತದೆ. ಸೀರಮ್ ಇಸ್ ನಥಿಂಗ್ ಬಟ್ ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ವಾಟ್ ಇಸ್ ಸೀರಮ್? ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಸ್ ನೋನ್ ಆಸ್ ದ ಸೀರಮ್. ಅದಕ್ಕೆ ನಾವೇನಂತ ಹೇಳತ್ತೀವಿ, ಸೀರಮ್ ಅಂತ ಹೇಳತ್ತೀವಿ. ಲಾಸ್ಟ್ ಏನದ ರೀ, ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಕಿ ಬ್ಲಡ್ ಒಳಗೆ ಏನು ಬರ್ತಾವೆ, ಒಂದು ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಬರ್ತದೆ, ಪ್ಲಾಸ್ಮಾ ಬರ್ತದೆ, ಫಾರ್ಮ್ಡ್ ಎಲಿಮೆಂಟ್ಸ್ ಬರ್ತದೆ ಅಂತ ಹೇಳಿದ್ದೆ. ಸೊ ಪ್ಲಾಸ್ಮಾ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡೀವಿ. ಇವಾಗ ಏನು ಸ್ಟಡಿ ಮಾಡ್ಬೇಕಂದ್ರೆ ಫಾರ್ಮ್ಡ್ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ ಒಳಗೆ ಏನು ಬರ್ತದೆ ಅಂದರೆ ಫಸ್ಟ್ ಏನು ಬರ್ತದೆ, RBC, ದಟ್ ಈಸ್ ಆಲ್ಸೋ ನೋನ್ ಆಸ್ ಎರಿಥ್ರೋಸೈಟ್ಸ್ ಅಂತಲೂ ಅಂತಾರೆ ರೀ. ಆಮೇಲೆ ಏನಂತಾರೆ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತಲೂ ಅಂತಾರೆ. ನೆಕ್ಸ್ಟ್ ಏನು ಬರ್ತದೆ, WBC, ಆಲ್ಸೋ ನೋನ್ ಆಸ್ ಲ್ಯೂಕೋಸೈಟ್ಸ್ ಅಂತಲೂ ಅಂತಾರೆ ಅಥವಾ ವೈಟ್ ಬ್ಲಡ್ ಸೆಲ್ಸು ಅಂತಾರೆ. ಮತ್ತು ಲಾಸ್ಟಿಗೆ ಏನು ಬರ್ತದೆ ಅಂದರೆ ಪ್ಲೇಟ್ಲೆಟ್ಸ್, ದಟ್ ಈಸ್ ಆಲ್ಸೋ ನೋನ್ ಆಸ್ ಥ್ರೋಂಬೋಸೈಟ್. ಅದು ಎಷ್ಟು ಪರ್ಸೆಂಟ್ ಇರ್ತದೆ ಅಂದರೆ 45% ಇರ್ತದೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಅಬೌಟ್ RBC, WBC and platelets in the next classes. This is the only introduction class about body fluids and circulation. ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ರಿವೈಸ್ ಮಾಡಬೇಕು. ಸೊ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಒಳಗೆ ಕೆಲವೊಂದು ಟಾಪಿಕ್ಸ್ ಬರ್ತಾವೆ. ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಬ್ಲಡ್ ಇರ್ತದೆ, ಅದು ಬ್ಲಡ್ ಇದ್ರಾಗ ಸರ್ಕ್ಯುಲೇಟ್ ಆಗಬೇಕಂದ್ರೆ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಒಳಗೆ ಏನಾಗಬೇಕು ರೀ, ಸರ್ಕ್ಯುಲೇಟ್ ಆಗಬೇಕು. ಇದ್ರಾಗ ಸರ್ಕ್ಯುಲೇಟ್ ಆಗಬೇಕು ಆರ್ಟ್ರೀಸ್ ಆ್ಯಂಡ್ ವೇನ್ಸ್. ಇದಕ್ಕೆ ನಾವು ಏನಂತ ಹೇಳತ್ತೀವಿ, ಬ್ಲಡ್ ವೆಸಲ್ಸ್ ಅಂತಲೂ ಅನ್ಲತ್ತೀವಿ. ಏನು ಅನ್ಲತ್ತೀವಿ ರೀ, ಬ್ಲಡ್ ವೆಸಲ್ಸ್. ಇದ್ರೊಳಗೆ ಏನು ಫ್ಲೋ ಆಗ್ತದೆ, ಬ್ಲಡ್. ಸೊ ಬ್ಲಡ್ ಒಳಗೆ ಏನವ ರೀ, 2 ಟೈಪ್ಸ್ ಅವ. ಸೊ ಬ್ಲಡ್ ಒಳಗೆ ಎಷ್ಟು ಟೈಪ್ಸ್ ಇರ್ತವೆ, ಟೋಟಲ್ 3 ಟೈಪ್ಸ್ ಇರ್ತದೆ. ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇರ್ತದೆ, ಆಮೇಲೆ ಪ್ಲಾಸ್ಮಾ ಇರ್ತದೆ, ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್. ಪ್ಲಾಸ್ಮಾ ಒಳಗೆ ಏನಿರ್ತದೆ ರೀ, 55% ಆಫ್ ಬ್ಲಡ್ ಇದರಿಂದ ಆಗಿದ್ದಿರ್ತದೆ ಅಂದರೆ ಪ್ಲಾಸ್ಮಾಯಿಂದನೇ ಆಗ್ತದೆ. ಅದ್ರಾಗ 92% ವಾಟರ್, 6 to 8% ಪ್ರೋಟೀನ್ಸ್. ಮತ್ತೇನು ರೀ, ಆ ಪ್ರೋಟೀನ್ಸ್ ಯಾವುದಂದ್ರೆ ಫಿಬ್ರಿನೋಜನ್, ಗ್ಲೋಬುಲಿನ್, ಆಲ್ಬುಮಿನ್ ಇರ್ತದೆ. ಕೆಲವೊಂದು ಮಿನರಲ್ಸ್ ಇರ್ತಾವೆ, ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, bicarbonate and chloride. Lastly, that is plasma also has glucose, amino acid and lipids, etc. Serum is nothing but plasma without clotting factors is known as serum. So we have studied about the formed elements, that is RBC, WBC and platelets. In detail we are going to study in the next class. Thank you.